ಶ್ರೀಮಂತರ ಮನೆಯನ್ನ ರಾತ್ರೋರಾತ್ರಿ ದೋಚಿಬಿಡ್ತಾರೆ. ದೋಚಿದ ದುಡ್ಡನ್ನ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಬಳಸ್ತಾರೆ. ಇದು ಕಲಿಯುಗದ ರಾಬಿನ್ ಹುಡ್ ಬೇಗೂರು ಶಿವು ಕಥೆ. ಕಳ್ಳ ಬೇಗೂರು ಶಿವ ಅರೆಸ್ಟ್, ಇಂಟ್ರೆಸ್ಟಿಂಗ್ ಕಥನ ಬಟಾಬೈ. ಬೇಗೂರು ಶಿವ ಮೇಲಿನ ಬರೋಬ್ಬರಿ 20 ಕಳ್ಳತನದ ಕೇಸ್. ಬೇಗೂರು ನಿವಾಸಿ ಶಿವು ಅಲಿಯಾಸ್ ಶಿವರಪ್ಪನ್ ಕಳುವು ಮಾಡ್ತಿದ್ದಂತಹ ಹಣದಲ್ಲಿ ಬಡ ಮಕ್ಕಳಿಗೆ ಸಹಾಯವನ್ನ ಮಾಡ್ತಾ ಇದ್ದ. ಬಡ ಮಕ್ಕಳ ಫೀಸ್ ಕಟ್ಟೋಕೆಂದೇ ಬೇಗೂರು ಶಿವು ಕಳ್ಳತನ. ಹಲವು ಏರಿಯಾಗಳಲ್ಲಿ ಮನೆಗಳಿಗೆ ಚಿನ್ನ ಕದ್ದ ಚಿನ್ನವನ್ನ ಮಾರಿ ಬಡ ಮಕ್ಕಳ ಫೀಸ್ ಕಟ್ತಿದ್ದಂತಹ ಬೇಗೂರು ಶಿವು. ಇದು ನೋಡಿದು ಯಾವ ತರ ಆಗಿದೆ ಅಂತ ಒಂದು ಸಿನಿಮಾ ಕಥೆಯನ್ನು ನೋಡ್ದ ತರ ಇದೆ. ಬೇಗೂರು ಶಿವು ಎನ್ನುವಾತ ಶ್ರೀಮಂತರ ಮನೆಯನ್ನ ಟಾರ್ಗೆಟ್ ಮಾಡ್ತಾ ಇದ್ದ. ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಆತನೇ ಬೇಗೂರು ಶಿವು. ಈತ ಒಂದೊಳ್ಳೆ ಕಳ್ಳ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಒಂದು ಕನ್ನಡ, ಹಿಂದಿ, ಇಂಗ್ಲಿಷ್ ಮೂವಿಗಳಲ್ಲೆಲ್ಲ ಬರುವಂತಹ ಒಂದು ದೊಡ್ಡ ಕಳ್ಳನೂ ಹೌದು, ಹೀರೋನೂ ಹೌದು. ಯಾಕಂದ್ರೆ ಶ್ರೀಮಂತರ ಮನೆಯಲ್ಲಿ ರಾತ್ರೋರಾತ್ರಿ ಏನೇ ಇಟ್ಟಿದ್ರು ಕೂಡ ದೋಚುತ್ತಿದ್ದಂತಹ ಈ ಒಂದು ಶಿವು ಎನ್ನುವಾತ ಕದ್ದಿರುವಂತಹ ದುಡ್ಡನ್ನ ಮಜಾ ಮಾಡಿ ಅಥವಾ ಯಾವುದೋ ಕುಡಿತಕ್ಕೋ ಮತ್ತೊಂದಕ್ಕೋ ಖರ್ಚು ಮಾಡದೆ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಬಳಕೆ ಮಾಡ್ತಾ ಇದ್ದ. ಒಂಥರ ಹೀರೋ ಅಂತ ಹೇಳ್ಬೋದು. ಹೀರೋ ಪ್ಲಸ್ ಕಳ್ಳ. ಇದು ಕಲಿಯುಗದ ರಾಬಿನ್ ಹುಡ್ ಕಥೆ ಅಂತಾನೆ ಹೇಳ್ಬೋದು. ಬೇಗೂರು ಶಿವು ಅಂತ ಹೇಳಿ ಈತನ ಹೆಸರು. ಕಳ್ಳ ಬೇಗೂರು ಶಿವು ಈಗ ಅರೆಸ್ಟ್ ಆಗಿದ್ದಾರೆ. ಈ ಒಂದು ಇಂಟ್ರೆಸ್ಟಿಂಗ್ ಕಥನ ಈಗ ಬಟಾ ಬಯಲಾಗಿದೆ. ಪೊಲೀಸರು ಕೇಳಿದ್ದಾರೆ, ಕದ್ದಿದ್ದೆಲ್ಲ ಏನ್ ಮಾಡಿದ್ಯಪ್ಪ ನೀನು? ಈ ಶ್ರೀಮಂತರ ಮನೆಯಲ್ಲೆಲ್ಲ ಕದ್ಕೊಂಡು ಹೋದಿಯಲ್ಲ ಚಿನ್ನ ಬಂಗಾರಗಳನ್ನೆಲ್ಲ, ದುಡ್ಡುಗಳನ್ನೆಲ್ಲ ಏನ್ ಮಾಡಿದೆ ಅಂತ ಕೇಳಿದಾಗ ಆತ ತನ್ನ ಕಥೆಯನ್ನ ಹೇಳಿಕೊಂಡಿದ್ದ. ಏನು ಅಂತಂದ್ರೆ, ನಾನು ಈ ಬಡ ಮಕ್ಕಳಿಗೆಲ್ಲರಿಗೂ ಕೂಡ ಶಿಕ್ಷಣವನ್ನ ಕೊಡಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ ನಾನು ಈ ಒಂದು ಕಳ್ಳತನಕ್ಕೆ ಇಳಿದೆ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.